ಜಾಲಿ ಮರ ಉರುಳಿ, ವಿದ್ಯುತ್ ಕಂಬ ಧರೆಗುರುಳಿ, ತುರ್ತು ಕಾರ್ಯಾಚರಣೆಗೆ ಮುಂದಾದ ಕೆಇಬಿ ಸಿಬ್ಬಂದಿ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಾರ್ಡ್ ಸಂಖ್ಯೆ 8ರಲ್ಲಿ ನಿನ್ನೆ ಸಂಜೆ ಸುಮಾರು 6 ಗಂಟೆಯ ವೇಳೆ ಸುರಿದ ಭಾರೀ ಗಾಳಿ ಮಳೆಗೆ ದೊಡ್ಡ ಜಾಲಿ ಮರವೊಂದು ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ತಂತಿಗಳ ಮೇಲೆ ಉರುಳಿ ಬಿದ್ದ ಪರಿಣಾಮ ವಿದ್ಯುತ್ ಕಂಬ ಧರೆಗುರುಳಿದ್ದು ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿತ್ತು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಕೆಇಬಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರು. ಕೂಡಲೇ ಅಧಿಕಾರಿಗಳು ಕೆಇಬಿ ಗುತ್ತಿಗೆದಾರರ ಪಾಂಡು ಪವರ್, ರಾಜನ್ ಕೋಳೂರ್ ಅವರನ್ನು ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಕಳುಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಪಾಂಡು ಪವರ್ ಅವರು 4-5 ಕಾರ್ಮಿಕರೊಂದಿಗೆ ಕಾರ್ಯಾಚರಣೆ ಆರಂಭಿಸಿದರು. ಕೆಇಬಿ ಲೈನ್ಮನ್ಗಳಾದ ಶಿವಪುತ್ರಪ್ಪ, ಗುಡದಪ್ಪ, ಸುಭಾಷ್ ಸೇರಿದಂತೆ ಹಲವು ಸಿಬ್ಬಂದಿ ಸೇರಿ ಮುರಿದು ಬಿದ್ದ ವಿದ್ಯುತ್ ಕಂಬ ಹಾಗೂ ಟ್ರಾನ್ಸ್ಫಾರ್ಮರ್ ಟಿಸಿ ಅನ್ನು ಸುರಕ್ಷಿತವಾಗಿ ಬೇರೆಡೆ ಸ್ಥಳಾಂತರಿಸುವ ಕಾರ್ಯ ಕೈಗೊಂಡರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ತ್ವರಿತವಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ಸಂಜೆ 6 ಗಂಟೆಯೊಳಗೆ ವಿದ್ಯುತ್ ಸರಬರಾಜು ಪುನಃ ಆರಂಭಿಸಲಾಗುವುದು ಎಂದು ಕೆಇಬಿ ಸಿಬ್ಬಂದಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್, ಹುಣಸಗಿ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕಂಬ ಹೆಂಗ ಮುರಿತಿರಿದು? ಇನ್ನು ಸಾಯಂಕಾಲ ಮಳೆಗಾಳಿ ಬಂದ್ರಿ, ಒಂದು ಜಾಲಿ ಮರ ಇದ್ರ ಮ್ಯಾಗ ಲೈನ್ ಮ್ಯಾಗ ಬಿದ್ದು ಕಂಬ ಸ್ಟ್ರಕ್ಚರ್ ಎಲ್ಲ ಬ್ರೋಕನ್ ಆಗಿಬಿಡೋದು. ಸಾಯಂಕಾಲ ತನಕ ರೆಡಿ ಮಾಡಿ ಇದೇ ಟಿಸಿ ಇದೇ ಜಾಗ ಇರುತ್ತೆ, ಬೇರೆ ಸ್ಥಳ ಬೇರೆ ಕಡೆ ಅಂದ್ರೆ ಎಲ್ಲಿ ಮಾಡ್ತಾರೆ? ಬೇರೆ ಕಡೆ ಪಕ್ಕ ಜಾಗದಾಗ ತೋರ್ಸಾರಿ. ನಮ್ಗೆ ಇಲ್ಲಿ ಹುಣಸಗಿ ಸಾವ್ಕಾರ ತೋರ್ಸಾರಿ, ಬೇರೆ ಕಡೆ ಮಾಡ್ತೀವಿ. ಸರಿ, 6 ಗಂಟೆ ಒಳಗೆ ಲೈನ್ ಗಾಳಿಗೆ ಮುರಿದ್ರೆ ಕಂಬ ಕೇಬಲ್ ಕರೆಂಟ್ ಏನು ಬೆಳಗ್ಗೆ ನಿನ್ನೆ ರಾತ್ರಿ ಅವಾಗ ತೆಗೆದ್ರಿ ಕರೆಂಟ್. ಈ ಭಾಗಕ್ಕಿಂತ ಕರೆಂಟ್ ಬಂದಿಲ್ಲ.